ಸಮಯಲ್ಲ ಸರ್, ಈ ಎಲೆಕ್ಷನ್ ಅಂತ ಬಂದಾಗ ಅಭಿವೃದ್ಧಿ, ನಾನು ಈ ಥರ ಕೆಲಸ ಮಾಡ್ತೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಅದೆಲ್ಲ ಕಾಣೋದೇ ಇಲ್ಲ. ಧರ್ಮ ದಂಗಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆ ಎಲೆಕ್ಷನ್ಗೆ ಅದೇನಾ ಅಜೆಂಡಾ? ಒಂದು ಭಾವೋದ್ವೇಗಕ್ಕೆ ಮತದಾರನ ತಳ್ಳಿ ಅದರ ಕ್ಷಣಿಕ ಲಾಭವನ್ನು ಮತಗಳ ರೂಪದಲ್ಲಿ ಪಡೆಯುವಂತಹ ಧೂರ್ತ ಯತ್ನ ಇದು. ಧರ್ಮಕ್ಕೆ ಮತ್ತು ರಾಜಕಾರಣಕ್ಕೆ ಥಳಕ್ ಹಾಕೋದಿದೆಯಲ್ವಾ, ಇದೊಂದು ಧೂರ್ತ ಯತ್ನ. ನಗರಪೇಟೆನ ತಗೊಳ್ಳಿ ನೀವು, ನಗರಪೇಟೆನೋ ಪಕ್ಕದ ಕುಂಬಾರಪೇಟೆನೋ ಇವೆಲ್ಲ ಈ ಬೆಂಗಳೂರಿನ ಸಂಸ್ಕೃತಿಯ ಕೇಂದ್ರ. ಇವೆಲ್ಲ ಈ ನೀವು ತಿಗಳರಪೇಟೆ ತಗೊಂಡ್ರೆ ಧರ್ಮರಾಯನ ದೇವಸ್ಥಾನದ ಕರಗ ತವಕಲ್ ಮಸ್ತಾನ್ ದರ್ಗಾಗೆ ಬಂದು ಅಲ್ಲಿ ಪ್ರದಕ್ಷಿಣೆ ಮಾಡಿದ ನಂತರ ಕರಗ ಶುರು ಆಗುತ್ತೆ. ಅಷ್ಟು ಭಾವೈಕ್ಯತೆಯ ಸಂಕೇತವಾಗಿರುವಂತಹ ಕೇಂದ್ರಗಳವು. ಕಳೆದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ದರ್ಗಾಗೆ ಕರಗ ಹೋಗಬಾರ್ದು ಅಂತ ಕೆಲವರು ಹೇಳಿದಾಗ ಆ ಕಮಿಟಿಯವರು ಅದನ್ನು ತಿರಸ್ಕಾರ ಮಾಡಿ, ಇಲ್ಲ ಸಂಪ್ರದಾಯದ ಪ್ರಕಾರ ನಾವು ಹೋಗ್ತೇವೆ ಅನ್ನೋ ಮಾತನ್ನು ಅವರು ಅದನ್ನು ಮಾಡಿಯೇ ತೀರಿದ್ರು. ಇಂತಹ ಒಂದು ಇತಿಹಾಸ ಇರುವಂತಹ, ಸೌಹಾರ್ದತೆಯ ಇತಿಹಾಸ ಇರುವಂತಹ ಜಾಗ ಅದು. ಆದರೆ ನಿನ್ನೆ ಮೊನ್ನೆಯ ಘಟನೆ ಅದು ದುರದೃಷ್ಟಕರ. ಮತ್ತು ಅದಕ್ಕೆ ಕಮ್ಯುನಲ್ ರೂಪ ಬರೋದಕ್ಕೆ ಯಾವುದೇ ಕಾರಣ ಇಲ್ಲವೇ ಇಲ್ಲ. ಇಲ್ಲಿ ಕಂಪ್ಲೇಂಟ್ ಕಾಪಿ ಇದೆ, FIR ತೋರಿಸ್ತಿಲ್ಲ ನಾನು. FIR ಆದ್ರೂ ನೀವು ಪೊಲೀಸ್ನವ್ರು ಹಾಕಿದ್ದೀರಾ ಅಂತ ಹೇಳ್ಬೋದು. ಆದ್ರೆ ಆತ ಕೈಯಲ್ಲಿ ಬರ್ಕೊಟ್ಟಿರೋದು, ಇದನ್ನ ತಿದ್ದಕ್ಕಾಗಲ್ಲ. ಅವನು ಬರ್ದಿಲ್ಲ, ಅವನು ಕನ್ನಡ ಬರಕ್ ಬರ್ದಿಲ್ಲ. ಹೇಳಿ 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 ಮಾಡ್ತಾರೆ. ಸಾಮಾನ್ಯವಾಗಿ ಕನ್ನಡ ಬರ್ದೇ ಹೋದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಓದಿ ಹೇಳ್ತಾರೆ, ಓದಿ ಹೇಳಿ ಸರಿನಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತಾರೆ. ಕನ್ನಡ ಬರ್ದೇ ಹೋಗಿದ್ರೆ ಅವನಿಗೆ ಕನ್ನಡ ಬರ್ಲಿಲ್ಲ, ಯಾಕೆ ಇಷ್ಟು ವರ್ಷ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಅನ್ನೋದು ಇಶ್ಯೂ ಆಗ್ಬೇಕಾಗಿತ್ತು. ಧರ್ಮದಲ್ಲ, ಇಷ್ಟು ವರ್ಷ ಇಲ್ಲಿ ಬದುಕ್ತಾ ಇದ್ದಾರೆ, ಇಷ್ಟು ವರ್ಷ ಇಲ್ಲಿ ಅನ್ನ ತಿಂತಿದ್ದಾರೆ, ಯಾಕೆ ಕನ್ನಡ ಬರ್ತಿಲ್ಲ ಅನ್ನೋದು ಇಶ್ಯೂ ಆಗ್ಬೇಕಾಗಿತ್ತು. ಮತ್ತು 3 ಜನ MP ಗಳು ಅಥವಾ ಬೇರೆ ಯಾರಾದ್ರೂ ಪಕ್ಷದ ಹೆಸರು ಹೇಳೋದಿಲ್ಲ. ನಮ್ಮ ಪ್ರತಿಭಟನೆಯ ಪ್ರಿಯಾರಿಟೀಸು ಹೇಗೆ ನಾವು ಬದಲಾಗ್ತಿದ್ದೇವೆ ಮತ್ತು ಹೇಗೆ ಪ್ರಿಯಾರಿಟೀಸ್ಗಳನ್ನ ನಮ್ಮ ಕೆಟ್ಟ ರಾಜಕಾರಣಕ್ಕೆ ನಾವು ಬಳಸ್ಕೊತಿದ್ದೀವಿ ಅನ್ನೋದಕ್ಕೆ ನೀರಿಂದ ಜನ ಸಾಯ್ತಿದ್ದಾರೆ. ಒಬ್ಬ MP ಒಬ್ಬ MLA ಅಲ್ಲಿ ಹೋಗ್ಬಿಟ್ಟು ನೀರಿನ ಸಮಸ್ಯೆ ಏನಿದೆ ಅಂತ ಯಾರಾದ್ರೂ ನೋಡಿದ್ರ? ಇಲ್ಲ. ಜ್ವಲಂತ ಸಮಸ್ಯೆಗಳು ಬಿಟ್ರು, ಆದ್ರೆ ಇನ್ಯಾವುದೋ ತತ್ಕ್ಷಣಕ್ಕೆ ಇದೇ ವಿಚಾರ ಯದುಕುಮಾರ್ ಅವರೇ, ಇದೇ ವಿಚಾರ ಕಾಂಗ್ರೆಸ್ನವರು ಇಷ್ಟುದ್ದ ಟ್ವೀಟ್ ಮಾಡಿದಾರಪ್ಪ. ನೋಡಿದ್ರೆ ಹೌದು ಅಂತ ಕೂಡ ಅನ್ಸುತ್ತೆ. ನೋಡಿ, ಕೋವಿಡ್ ಬಂದಾಗ ಫುಟ್ಬಾಲ್ ಆಡಕ್ ಹೋಗಿದ್ರಂತೆ ನಿಮ್ ಸಂಸದರು, ನೆರೆ ಬಂದಾಗ ದೋಸೆ ತಿನ್ನಕ್ ಹೋಗಿದ್ರಂತೆ, ಕನ್ನಡಿಗರಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಬಾಗ್ಲು ತೆಗಿಯಕ್ ಹೋಗಿದ್ರಂತೆ, ಕನ್ನಡ ಯುವಕರಿಗೆ ಉದ್ಯೋಗ ಸಿಗದೆ ಇದ್ದಾಗ ನಾಪತ್ತೆ ಆಗ್ಬಿಟ್ರಂತೆ. ಆದ್ರೆ ಇವಾಗ ಧರ್ಮದ ವಿಚಾರದಲ್ಲಿ ಯಾವಾಗ ಬೀದಿ ಜಗಳ ಆಗ್ತಿದೆ ಅಂತ ಗೊತ್ತಾಯ್ತು, ದುಟ್ಟಂತ ಪ್ರತ್ಯಕ್ಷರಾದ್ರು, ಬನ್ನಿ ಬನ್ನಿ ಚಾಲಿಸಾ ಓದಿ ಎಲ್ರು ಅಂತ ಕರೆ ಕೊಟ್ರು. ಅಂದ್ರೆ ಏನು ಇವ್ರ ರಿಪೋರ್ಟ್ ಕಾರ್ಡ್ ಏನು? ಧರ್ಮದ ಹೆಸರಲ್ಲಿ ಮತ ಕೇಳೋದ್ ಬಿಟ್ರೆ ಬೇರೆ ಏನು ಇಲ್ವೇ ಇಲ್ವಾ? ಪ್ರಶ್ನೆ ನಾನಲ್ಲ, ಕಾಂಗ್ರೆಸ್ನವ್ರು ಕೇಳ್ತಿರೋ. ಉತ್ತರ ಕೊಡಿ ಮೇಡಮ್. ಈಗ ಪ್ರತಿಯೊಬ್ಬ ಸಂಸತ್ ಸದಸ್ಯರು ಯಾರು ನೀವು ಉಲ್ಲೇಖ ಮಾಡ್ತಾ ಇದ್ದೀರಾ, ಕೆಲವು ಅಂಶಗಳು ಉಲ್ಲೇಖ ಮಾಡ್ತಿದ್ದೀರಾ, ಆ ಸಂಸತ್ ಸದಸ್ಯರು ಕಳೆದ ಬಾರಿ ಎಷ್ಟು 5 ವರ್ಷದಲ್ಲಿ ಅವರ ಸಾಧನೆಗಳೇನು ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟು ಜನಕ್ಕೆ ಕೊಟ್ಟಿರುವಂಥದ್ದು ಹಲವಾರು ಉದಾಹರಣೆಗಳಿವೆ. ನೀವು ಹೇಳ್ತಾ ಇರುವಂಥದ್ದನ್ನ ಇವಾಗ ರಾಜ್ಯ ಏನು ಅನುಭವಿಸ್ತಾ ಇದೆ, ಬರ, ರೈತರ ಸಮಸ್ಯೆ, ಕುಡಿಯುವ ನೀರು ಸಮಸ್ಯೆ, ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ವಾ? ಅವ್ರಿಗಲ್ಲಿ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ. ಪ್ರಸ್ತುತವಾಗಿ ರಾಜ್ಯ ಎಂದು ಕಂಡು ಕೇಳಿರೋದ ಬರದ ಪರಿಸ್ಥಿತಿ ಬಗ್ಗೆ ಏನ್ ಮಾಡಿದ್ದಾರೆ? ಇವಾಗ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಸುಭಿಕ್ಷವಾಗಿದೆ, ಗ್ಯಾರಂಟಿಗಳು ಇಷ್ಟು ಜನ ಕೋಟಿಗಳು ತಗೊಂಡಿದ್ದಾರೆ, ಸುಭಿಕ್ಷವಾಗಿದೆ ಅಂತ. ಇಷ್ಟೆಲ್ಲ ಸುಭಿಕ್ಷವಾಗಿರ್ಬೇಕಾದಾಗ ಜನ ಗುಳ್ಳೆ ಹೋಗ್ತಾ ಇದಾರೆ, ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇದು ಜನ್ಮದ ಸಮಸ್ಯೆ ಅಲ್ವಾ? ಇದ್ರ ಬಗ್ಗೆ ನಾವು ಕೇಳ್ತಾ ಇರೋದು ಇದ್ರ ಬಗ್ಗೆ ಕೆಟ್ಟೋಗಿತ್ತ ಏನ್ ಹೇಳಿ? ಇವಾಗ ಕೆಟ್ಟೋಗಿದ್ಯಾ? ಇಲ್ಲ ಕಳೆದ ಸರ್ಕಾರದಲ್ಲಿ ಸರ್ಕಾರ ಬಂದಿದೆ ಅವಾಗೆಲ್ಲಾನು ನಿಮ್ಮ ಕಾರ್ಯಕರ್ತರ ಕೊಲೆ ಆಯ್ತು, ನೀವು ಕೇಳ್ತಾ ಇರೋದು ಕಾರ್ಯಕರ್ತರ ಕೊಲೆ ಯಾವಾಗ ಆಗಿದೆ? 2013 ನಾಳೆ ಅದು ಪ್ರತಿಭಟನೆ ಇಲ್ಲ. ಒಂದು ದಿನ ನೆಮ್ಮದಿ ಸರ್ಕಾರ ಬಂದಾದ್ಮೇಲೆ ಒಂದು ದಿನ ನೆಮ್ಮದಿ ಈ ರಾಜ್ಯದಲ್ಲಿ ಒಂದು ದಿನ ಅದಕ್ಕಿಂತ ಮುಂಚೆ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಅದಕ್ಕಿಂತ ಮುಂಚೆ ಒಬ್ಬನ್ ಕೊಲೆ ಆಗುತ್ತೆ, ಮೊನ್ನೆ ಚಂದ್ರು ಅಂತ ಒಬ್ಬನ್ ಕೊಲೆ ಆಗುತ್ತೆ, ಚಂದ್ರು ಅಂತ ಒಬ್ಬನ್ ಕೊಲೆ ಆಗುತ್ತೆ. ಏನಿದೆ ಗೃಹ ಮಂತ್ರಿಗಳು
30 ಸೆಕೆಂಡ್ ಟೈಮ್ ಹಾಕಿ ಕಿರ್ಚಾಕ್ಕೆ 30 ಸೆಕೆಂಡ್ ಟೈಮ್ ಆಗಬಾರ್ದಾಗಿದ್ದು ದುರದೃಷ್ಟಕರ. ಯದು ಅದೇ ಸರ್, ಬೇರೆಯವ್ರ ಯದು ಹತ್ರ ಸರ್, ಆಗಿದ್ರೆ ಮಾತ್ರ ಕೇಳಿಸ್ಕೊಳ್ಳಿ ಇದೇ ಒಂದು ಜಾತಿ ಕೈ ಬರುತ್ತೆ. ಯದು ನಾವು ಸರ್, ಅವ್ರಿಗೆ ಹೇಳ್ತಾರೆ ಇಲ್ಲ, ಕ್ಯಾನ್ಸರ್ ಹೇಳ್ತಾ ಇರೋಂಥದ್ದು. ನೀವು ಕೇಳಿಸ್ಕೊಳ್ಳಿ, ಎಲ್ಲರೂ ನೀವು ಚಿಕ್ಕ ಬರ್ತೀರಾ ಚಿಕ್ಕ ಕೇಳಿ ಬಗ್ಗೆ ಪ್ರಶ್ನೆ ಇಲ್ಲ ಬಿಟ್ಟು ಮೇಡಮ್, ಕೇಳಿಸ್ಕೊಳ್ಳಿ. ನಾನು ಯದು ಸರ್, ಕೇಳೋ ಪ್ರಶ್ನೆಗೆ ತಾಳ್ಮೆ ರಜಾಕ್ ಅವ್ರೆ, ಒಂದ್ ನಿಮಿಷ ನೀವು ಕೇಳಿಸ್ಕೊಳ್ಬೇಕು ಸರ್. ನೀವು ಬರ್ತೀರಾ, ನಾನು ಕೇಳಿದ ಪ್ರಶ್ನೆಗೆ ಬಿಟ್ಟು ಬೇರೆ ಏನಕ್ಕೂ ಉತ್ತರ ಕೊಡ್ತೀರಾ? ನೀವು ಕೇಳಿಸ್ಕೋಬೇಕು ಸರ್. 10 ಸೆಕೆಂಡ್ ಕೇಳಿಸ್ಕೊಳ್ಳಿ, 10 ಸೆಕೆಂಡ್ ಕೌಂಟ್ ಮಾಡಿ, 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ನೀವು ಕಿರ್ಚಾಕ್ ಶುರು ಮಾಡ್ತೀರಾ, ಕಾಮೆಂಟ್ ನಲ್ಲಿ ನಾವು ಬಯಸ್ಕೊಳ್ತೀವಿ. ಕಿರ್ಚೋ ವೇದಿಕೆ ಅಲ್ಲ ಇದು. ನಾನು ಕೇಳಿದ್ದೇನು, ರಿಪೋರ್ಟ್ ಕಾರ್ಡ್ ನೀವು ತೋರಿಸ್ಲಿಲ್ಲ, ಬದಲಾಗಿ ಬೀದಿಗೆಳೆದು ರಂಪ ಮಾಡಿಸಿದ್ದೀರಿ ಅನ್ನೋ ಆರೋಪ. ನೀವ್ ಹೇಳಿ ನಿಮ್ ಸಂಸದರು ಏನೇನ್ ಮಾಡಿದ್ರು, ಅವ್ರದ್ದು ಅಭಿವೃದ್ಧಿ ಕಾರ್ಯಗಳ ಪಟ್ಟಿ ಕೊಡಿ, ಉತ್ತರ ಕೊಡಿ ರಜಾಕ್ ಅವರಿಗೆ. ಹೇಳಿ ಏನೇನ್ ಮಾಡಿದ್ರು. ಅದನ್ನ ನೋಡಿ ಸರ್, ನೋಡಿ ಮೇಡಮ್, ನಮ್ಮ ಸಂಸದರು ಆಗ್ಬೋದು, ನಮ್ಮ ಕೇಂದ್ರ ಸರ್ಕಾರ ಆಗ್ಬೋದು, ಯಾವ ಯಾವ ಕಾರ್ಯಗಳನ್ನು ಕಳೆದ 10 ವರ್ಷಗಳಲ್ಲಿ ಮಾಡಿದ್ದೆ. ಈ ಬಾರಿ ಆಯ್ಕೆಯಾದಂತ 19ರಲ್ಲಿ ಆಯ್ಕೆಯಾದ ಸಂಸತ್ ಸದಸ್ಯರು ಏನ್ ಮಾಡಿದಾರೆ ಅನ್ನೋದ್ರ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಅವರ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ನಾವೇನ್ ಮಾಡಕ್ಕಾಗಲ್ಲ. ನೀವು ಓದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ನಾನ್ ಕೇಳ್ತೀನಿ ಸರ್, ನಾನ್ ಕೇಳಿಸ್ತೀನಿ. ನಾನು ಪ್ರತಿನಿತ್ಯ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿರ್ಚಾಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.